ಹಾಯ್ ಫ್ರೆಂಡ್ಸ್, ಒಲ್ಮೆಲು ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ನನ್ನ ಅಮ್ಮ ಮಾವಿನ ಹಣ್ಣನ್ನು ಗೊಜ್ಜು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ನೋಡು ಬನ್ನಿ. ಇದಕ್ಕೆ ಬೇಕಾದ್ದು ಇಷ್ಟೇ: ಉಪ್ಪು, ಬೆಲ್ಲ, ಮನೆಯಲ್ಲಿ ಮಾಡಿದ ಮೆಣಸಿನ ಹುಡಿ, ಆಮೇಲೆ ಒಗ್ಗರಣೆಗೆ ಮತ್ತು ಎಷ್ಟು ಬೇಕು ನಿಮಗೆ. ನಾವು 4 ಮಾವಿನ ಹಣ್ಣು ತೊಗೊಂಡಿದ್ದೇವೆ. ಈಗ ಈ ಮಾವಿನ ಹಣ್ಣನ್ನು ಚೆಂದ ಕಿವುಚಿ ಆಮೇಲೆ ಅದನ್ನು ಪಾತ್ರೆಯನ್ನು ಸ್ಟವ್ ಮೇಲೆ ಇಡಬೇಕು. ಆಮೇಲೆ ಅದಕ್ಕೆ ಆ ಬೆಲ್ಲವನ್ನು ಗುದ್ದಿ ಹಾಕಿ, ಬೆಲ್ಲ ನಿಮಗೆ ಜಾಸ್ತಿ ಸಿಹಿ ಬೇಕಾದ್ರೆ ಜಾಸ್ತಿ ಹಾಕಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕಿ. ಉಪ್ಪು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ನಾವಿಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ, ನಮ್ಮ ಮನೆಯಲ್ಲಿ ಖಾರ ಯಾರು ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಹಾಗೆ ನೀರು ಹಾಕಿ ಮತ್ತು ಮೆಣಸಿನ ಹುಡಿ ಹಾಕಿ. ಮೆಣಸಿನ ಹುಡಿ ಕೂಡ ಅಷ್ಟೇ, ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕಿ, ಇಲ್ಲದ್ರೆ ಕಮ್ಮಿ ಹಾಕಿದರೆ ಸಾಕು. ಆಮೇಲೆ ಅದನ್ನು ಚೆಂದ ಮಿಕ್ಸ್ ಮಾಡಿ ಮತ್ತು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಅದು ಚೆಂದ ಕುದ್ದ ಮೇಲೆ ಮತ್ತೆ ಅದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಆಯಿತು. ಒಗ್ಗರಣೆಗೆ ಇಷ್ಟೇ: ಸಾಸಿವೆ, ಉದ್ದಿನಬೇಳೆ, ಬೇಸೊಪ್ಪು, ಮೆಣಸು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು. ಇಷ್ಟಾದರೆ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಗ್ತದೆ. ನೀವೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.